ಓಂ 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 ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಮಾಲಾಸುಧಾ ಕುಂಭ ವಿಬೋಧಮುದ್ರಾ ವಿದ್ಯಾವಿರಾಜತ್ ಕರ್ವಾರಿಜಾತ ಅಪಾರಕಾರುಣ್ಯ ಸುಧಾಮುರಶಂ ಶ್ರೀ ಶಾರದಾಂಬಾ ಪ್ರಣತೋಸ್ಮಿ ನಿತ್ಯಂ ಶ್ರೀ ಶಾರದಾಂಬಾ ಪ್ರಣತೋಸ್ಮಿ ನಿತ್ಯಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮದೇತಂ ನಿರಂಜನಂ ನಾದಬಿಂದುಕಲತೀತಂ ತಸ್ಮೈ ಶ್ರೀ ಗುರವೇ ನಮಃ. ಪ್ರತ್ಕೃಷ್ಟ ಪಾಪನಾಶಾಯ ಪ್ರತ್ಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಫಾಲಚಂದ್ರಾಯ ತೇ ನಮಃ. ನಿರಾಹಾರಿ ನಿಷ್ಕಲಾಯೇ ನಮೋ ನಮಃ. ವಿದ್ಯಾಧಾರೇ ವಿಶಾಲಕ್ಷಿ ಶುದ್ಧ ಜ್ಞಾನೇ ನಮೋ ನಮಃ. ವಿದ್ಯಾಧಾರೇ ವಿಶಾಲಕ್ಷಿ ಶುದ್ಧ ಜ್ಞಾನೇ ನಮೋ ನಮಃ. ಕೇಳಿಸ್ತಾ ಇದೆಯಾ?
ಕೇಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ನನ್ನ ಪ್ರವಚನವನ್ನು ನನ್ನ ಎಲ್ಲ ಗುರುಗಳಿಗೂ, ವಿಶೇಷವಾಗಿ ಆಧ್ಯಾತ್ಮಿಕ ಗುರುಗಳಿಗೂ ಹಾಗೂ ಸದ್ಗುರು ಶ್ರೀ ನರಸಿಂಹ ಪ್ರಭುಜಿಯವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನನಗೆ ಇದೊಂದು ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀಮತಿ ವಾಣಿ ವಾಸುದೇವ್ ಹಾಗೂ ವಾಸು ಅವರಿಗೆ ನಾನು ಚಿರಋಣಿ. ಇವತ್ತು ಕೊಟ್ಟಿರೋ ಒಂದು ವಿಷಯ ನನಗೆ ಬಹಳ, ನನ್ನ ಆತ್ಮಕ್ಕೆ ಬಹಳ ಸಮೀಪವಾದದ್ದು. ತುಂಬಾ ಇಷ್ಟ ನನಗೆ ಸಂಸಾರ ಮತ್ತು ದಾಸರು ಕಂಡಂತ ಸಂಸಾರ. ಸಂಕ್ಷಿಪ್ತವಾಗಿ ಯಾಕೆ ಅಂತ ಹೇಳ್ತೀನಿ. ನಾನು 15 ವರ್ಷ ಕೌಟುಂಬಿಕ ಸಮಸ್ಯೆಗಳ ಪರಿಹಾರ ನೀಡುವ ದೃಷ್ಟಿಯಲ್ಲಿ ಕೌಟುಂಬಿಕ ಸಲಹಾಗಾರಳಾಗಿ ಕೆಲಸ ಮಾಡ್ತಾ ಇದ್ದೆ. ಸಮಾಜ ಕಲ್ಯಾಣ ಸಲಹಾ ಮಂಡಳಿಯಲ್ಲಿ, ಭಾರತೀಯ ಗ್ರಾಮೀಣ ಮಹಿಳಾ ಸಂಘದಲ್ಲಿ 15 ವರ್ಷ ಕೆಲಸ ಮಾಡಿದೆ. ಸುಮಾರು 3000 ಪ್ರಕರಣಗಳು, ಮ್ಯಾರಿಟಲ್ ಅಂಡ್ ಫ್ಯಾಮಿಲಿ ಡಿಸಾರ್ಗನೈಸೇಷನ್, ಕುಟುಂಬಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದ್ದವರು ಹೆಣ್ಣು ಮಕ್ಕಳು. ಗಂಡಸರು ಬರೋರು ಕರೆಸ್ತಾ ಇದ್ವಿ ಅವ್ರನ್ನೂ ಸಂಸಾರನ ಒಂದು ರಿಕನ್ಸಿಲಿಯೇಷನ್ ಮಾಡೋ ಒಂದು ನಿಟ್ಟಿನಲ್ಲಿ ಅವ್ರನ್ನೂ ಕರೆಸಿ ಸಮಾಲೋಚನೆ, ಕೌಟುಂಬಿಕ ಸಮಾಲೋಚನೆಯನ್ನ, ಕೌನ್ಸಿಲಿಂಗ್ ಮಾಡುವಂತಹ ಒಂದು ಅದೃಷ್ಟ ನನ್ನದಾಗಿತ್ತು. ಬೆಳಗ್ಗೆ 10:30 ಸಾಯಂಕಾಲ 5 ಗಂಟೆವರೆಗೂ ಬರ್ತಾನೇ ಇರೋರು ಅರ್ಥಿಗಳು. ದಿನಕ್ಕೊಂದು 15 ಜನ 20 ಜನನ ನೋಡ್ತಾ ಇದ್ದೆ ನಾನು. ಎಲ್ಲರ ಸಮಸ್ಯೆಗಳನ್ನ ಕೇಳಿ 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 ಅವ್ರಗಳ ಹತ್ರ ಮಾತಾಡಿ ಅವರ ಸಮಸ್ಯೆನ ಅರ್ಥ ಮಾಡಿಕೊಂಡು ಯಾತಕ್ಕೆ ಈ ಥರ ಆಗಿದೆ, ಆಮೇಲೆ ಅವರ ಆಪೋಸಿಟ್ ಪಾರ್ಟಿ ಪತಿ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೆಸಿ ಅವರದ್ದು ಒಂದು ಸಮಾಲೋಚನೆ ಮಾಡಿ ಅವರ ಒಂದು ಅಭಿಪ್ರಾಯವನ್ನು ತಿಳ್ಕೊಂಡು ಸಮಸ್ಯೆಯನ್ನು ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ಒಂದು ಮಾನಸಿಕ ಹಾಗೂ ಸಾಮಾಜಿಕ ಸಲಹಾಗಾರಳಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. 15 ವರ್ಷಗಳ ಒಂದು ಅನುಭವ ನನಗೇನ್ ಕೊಡ್ತು ಅಂದ್ರೆ, ನನಗೆ ಪ್ರಶ್ನೆ ಬರ್ತಾ ಇತ್ತು, ಯಾಕೆ ಇಷ್ಟೊಂದೆಲ್ಲ ಒದ್ದಾಡ್ತಾರೆ ಇವರು, ವೈ ಸೋ ಮೆನಿ ಪ್ರಾಬ್ಲಮ್ಸ್ ಅಂತ. ಅಂದ್ರೆ ನನಗೆ ಮನಸ್ಸಿಗೆ ಬಂದ ತಕ್ಷಣ ಆನ್ಸರ್ಸ್ ಎಲ್ಲ ನನಗೆ ಈ ದೇವ್ರ ನಾಮಗಳನ್ನ ನಾನು ಇವತ್ತೇನು ಹೇಳ್ತಾ ಇದ್ದೀನೋ, ಹಾಡ್ತಿದ್ದೀನೋ ಅದ್ರಲ್ಲಿ ಸಿಗ್ತಾ ಇತ್ತು. ಈ ಸಮಸ್ಯೆಗಳಿಗೆ ಕಾರಣ ಏನು ಅನ್ನೋದು ಅದರಲ್ಲಿ ಉತ್ತರ ಸಿಗ್ತಾ ಇತ್ತು. ಹಾಗಾಗಿ ನನಗೆ ಒಂದು ಆಧ್ಯಾತ್ಮಿಕ ಬುನಾದಿ. ಸೇವೆ ಮಾಡ್ತಾ ಇದ್ದಿದ್ದು ಸೈಕೋಸೋಷಿಯಲ್ ಕೌನ್ಸಿಲರ್. ಬಟ್ ನನಗೇನಾಯ್ತು ಅಂದ್ರೆ, ಆಂತರಿಕವಾಗಿ ಸಂಸಾರದ ಒಂದು ಅರ್ಥಪೂರ್ಣ ಜೀವನ ಯಾವ ರೀತಿ ಮಾಡಬಹುದು, ಅದರ ನಶ್ವರತೆ, ಶಾಶ್ವತವಾದದ್ದು ಯಾವುದು, ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿ ನನಗೆ ಒಂದು ಜ್ಞಾನದ ಅರಿವು, ಜ್ಞಾನ ಒಂದು ಆಳವಾಗಿ ಹೋಗಕ್ಕೆ ಶುರು ಆಯ್ತು. ಅದ್ರ ಜೊತೆಗೆ ಸಂಗೀತ ಮತ್ತು ಈ ಜ್ಞಾನ ಎರಡನ್ನು ಬ್ಲೆಂಡ್ ಮಾಡಿ, ಎರಡರ ಒಂದು ಮಿಲನದಿಂದ ನಾನು ಎಜುಕೇಶನ್ ಕೊಡಬಹುದು, ಅಂದ್ರೆ ಜ್ಞಾನ ಕೊಡಬಹುದು. ನಾನು ಆಧ್ಯಾತ್ಮಿಕ ಜ್ಞಾನನೇ ಇರೋದು ಸಂಗೀತದಲ್ಲಿ. ಅದನ್ನ ನಾನು ಯಾವ ರೀತಿ ಬೇರೆಯವರು ಕೊಡ್ಬೋದು, ನನಗೇನು ಅನುಭವ ಆಯ್ತೋ ಅದನ್ನ ನಮ್ಮಲ್ಲಿ ಬರ್ತಿರೋ ಅರ್ಥಿಗಳಿಗಾಗ್ಲಿ, ಸಂಗೀತ ಚಿಕಿತ್ಸಾ ದೃಷ್ಟಿಯಿಂದ ನಾನು ಆ ಹೆಣ್ಮಕ್ಳಿಗೆ ಫಸ್ಟ್ ನಾನು ದೇವರ ನಾಮದಿಂದ ಶುರು ಮಾಡಿ ಅವ್ರಿಗೆ ಅರ್ಥ ಹೇಳಿ, ಅವರ ಒಂದು ಮನಸ್ಸಿನ ತುಮುಲವನ್ನು, ಅವರು ಅದುಮಿಟ್ಕೊಂಡಿದ್ದ ಭಾವನೆಗಳನ್ನೆಲ್ಲ ಅವರು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡಿ ಅವರ ಒಂದು ಮಾನಸಿಕ ದುಗುಡವನ್ನು ಕಡಿಮೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ, ಹಾಗೂ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು, ಒಂದು ಆಬ್ಜೆಕ್ಟಿವ್ ಆಗಿ, ಒಂದು ವಾಸ್ತವಿಕ ದೃಷ್ಟಿಯಿಂದ ಯಾವ ರೀತಿ ಅವರು ಅದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಅವರಿಗೂ ಕೂಡ ಒಂದು ನೈತಿಕ ಮೌಲ್ಯಗಳು, ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಚಿಂತನೆ ಮಾಡೋ ಒಂದು ವಿವೇಕ ಕೊಡುವಂತಹ ಒಂದು ಕಲಾ ನೈಪುಣ್ಯತೆ ನನಗೆ ಸಂಗೀತದಿಂದ ಬಂತು. ಪುರಂದರದಾಸರ ದೇವರ ನಾಮಗಳನ್ನೇ ನಾನು ಅವ್ರಿಗೆ ಅರ್ಥ ಹೇಳಿ 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 ಅವರ ಒಂದು
ವ್ಯಕ್ತಿತ್ವ ಪುಷ್ಟೀಕರಿಸುವಂತಹ ಒಂದು ಕಾರ್ಯ ನನಗೆ ಮಾಡಕ್ಕಾಯ್ತು. ಅದಕ್ಕೆ ನನಗೆ ಈ ಆಧ್ಯಾತ್ಮ ಮತ್ತು ಸಂಗೀತ ಅಂದ್ರೆ ಬಹಳ ಆತ್ಮಕ್ಕೆ ಸಂಬಂಧ, ನನಗೆ ತುಂಬಾ ಇಷ್ಟವಾದ ಒಂದು ವಿಷಯ. ಸೊ ಇದು ಇಷ್ಟು ಈ ಬ್ಯಾಕ್ ಗ್ರೌಂಡ್ ನನ್ನ ಒಂದು ಪರ್ಸನಲ್ ಅನುಭವದ ನಾನು ನಿಮ್ಮ ಹತ್ರ ಹೇಳ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ. ಈಗ ದಾಸ ಸಾಹಿತ್ಯ ತಗೊಂಡ್ರೆ, ದಾಸ ಸಾಹಿತ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಎಲ್ರೂ ಇಷ್ಟಪಡುವಂಥದ್ದು. ಕರ್ನಾಟಕದಲ್ಲಂತೂ ದಾಸ ಸಾಹಿತ್ಯಕ್ಕೆ ಸಿಕ್ಕಾಪಟ್ಟೆ ಮನ್ನಣೆ ಇದೆ. ಯಾಕೆ ಅಂದ್ರೆ ದಾಸ ಸಾಹಿತ್ಯ ದಾಸರ ಸಾಹಿತ್ಯ. ದಾಸರಿಗೆ ಶರಣಾಗತಿಯಿಂದ ಅವರು ಮಾಡಿರುವಂತಹ ಅದ್ಭುತವಾದ ರಚನೆಗಳು ದಾಸ ಸಾಹಿತ್ಯ. ಸೇವಕನ ಭಾವ. ದಾಸ ಸಾಹಿತ್ಯ ಬಹಳ ವಿಷ್ಣುವಿಗೆ ಸಂಬಂಧಪಟ್ಟ ಹರಿನಾಮ ಸಂಕೀರ್ತನೆಯನ್ನ ಅವರು ಜಾಸ್ತಿ ಕೀರ್ತನೆಗಳನ್ನ ಅವರು ಲಕ್ಷಾಂತರ ಕೀರ್ತನೆಗಳನ್ನ ಮಾಡಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಏನಿದೆ ಅಂದ್ರೆ ಅದು ಭಗವದ್ಗೀತೆ, ವೇದ ಪುರಾಣಗಳು, ಉಪನಿಷತ್ತುಗಳು ಎಲ್ಲರ ಸಾರವನ್ನು ಬಹಳ ಸರಳವಾಗಿ ಎಲ್ಲ ಸಾಮಾನ್ಯ ಜನರಿಗೆ ಮನಮುಟ್ಟುವಂತೆ ಎಸೆನ್ಸ್ ಆಫ್ ಫಿಲಾಸಫಿ, ಸ್ಪಿರಿಚುವಲ್ ಎಸೆನ್ಸ್, ಆ ವೇದಾಂತದ ಒಂದು ಸಾರವನ್ನು ಬಹಳ ಸರಳವಾಗಿ ಇಟ್ಟು ಅದಕ್ಕೆ ಸೂಕ್ತವಾದ ರಾಗ ತಾಳಗಳನ್ನ ಜೋಡಿಸಿ ಹಾಡ್ತಾ ಬಂದ್ರು ದಾಸರು. ಯಾವ್ಯಾವ ದಾಸರು? ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಮೊದಲನೆಯವರು. ಆಮೇಲೆ ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಹೀಗೆ ಎಷ್ಟು ಜನ ದಾಸರುಗಳು, ಶ್ರೀಪಾದರಾಜರು, ವ್ಯಾಸರಾಯರು, ಎಲ್ಲರೂ ಕೂಡ ವಿಷ್ಣುವಿನ ಅವತಾರ. ದಶಾವತಾರದಲ್ಲಿರೋ ಅಷ್ಟಕ್ಕೂ ಅವರು ಕೃತಿಗಳನ್ನ ರಚನೆ ಮಾಡಿರೋದು ಅಲ್ಲದೆ ಜೀವನದ ಸಾರ, ಮನುಷ್ಯ ಯಾವ ರೀತಿ ಬದುಕಬೇಕು, ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಯಾವ ರೀತಿ ಅವರ ಜೀವನವನ್ನ ರೂಪಿಸ್ಕೋಬೇಕು, ಯಾವ ರೀತಿ ದಾಸರಾಗಿ ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ ಮೂರು ಅದನ್ನ ಸೇರಿಸಿ ಅವರು ಆ ಒಂದು ಕಾಂಟ್ರಿಬ್ಯೂಷನ್ಸ್ ನ ಕೊಟ್ಟಿದ್ದಾರೆ ಸಮಾಜಕ್ಕೆ. ಒಂದು ಕಡೆ ದೇವರ ಆರಾಧನೆ, ವಿಷ್ಣುವಿನ ಆರಾಧನೆ, ರಾಮ, ಕೃಷ್ಣ, ಗೋವಿಂದ, ಎಷ್ಟು ದೇವರ ನಾಮಗಳು. ಪುರಂದರದಾಸರು ಒಬ್ಬರೇ 4.25 ಲಕ್ಷ ದೇವರ ನಾಮಗಳು ಮಾಡಿದ್ದಾರೆ. ಅದಲ್ಲದೆ ಈ ಒಂದು ಆಧ್ಯಾತ್ಮವನ್ನು ಸಾರುವಂತಹ, ಆಧ್ಯಾತ್ಮಿಕ ಚಿಂತನೆಗಳನ್ನು ಕೊಡುವಂತಹ ದೇವರ ನಾಮಗಳು ಸಾವಿರಾರು ಮಾಡಿದ್ದಾರೆ. ಇದರಲ್ಲಿ ಸಂಸಾರ ಅಂದ್ರೆ ಏನು? ಸಂಸಾರ ಒಳ್ಳೆಯ ಸಾರ. ನಮಗೆಲ್ಲ ಅನ್ಸುತ್ತೆ ಸಂಸಾರ ಅಂದ್ರೆ ನಮ್ ಸಂಸಾರ, ಗಂಡ ಹೆಂಡತಿ ಮಕ್ಕಳು, ಇದು ಸಂಸಾರ ಅಥವಾ ಕುಟುಂಬ ಅಂತ ಹೇಳ್ಬೋದು. ಯಾಕೆ ನಾವು ಎಲ್ಲರೂ ಸಂಸಾರದಲ್ಲಿ ಇರುವಂತವ್ರೆ, ಯಾಕೆ ನಾವು ವಿಪರೀತ ತೊಳಲಾಟಗಳಿಂದ ನಾವು ಅನುಭವಿಸ್ತೀವಿ ಸಂಸಾರದಲ್ಲಿ ಇದ್ದುಕೊಂಡು? ಎಲ್ಲರಿಗೂ ಗೊತ್ತು ಎಷ್ಟು ಸಫರ್ ಮಾಡ್ತೀವಿ ನಾವು. ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸಮಸ್ಯೆಗಳು ಪಾರ್ಟ್ ಆಫ್ ಅವರ್ ಲೈಫ್. ಪ್ರತಿಯೊಂದು ಒಂದು ಹೆಜ್ಜೆಯಲ್ಲೂ ನಮಗ್ ಬರ್ತಾನೆ ಇರುತ್ತೆ. ಇಷ್ಟೊಂದು ಅನುಭವಿಸುವಂತಹ ಅಗತ್ಯ ಇದೆಯಾ ಅನ್ನೋದನ್ನ ದಾಸರು ಪ್ರಶ್ನೆ ಕೇಳ್ತಾರೆ, ಹಾಗೆ ಉತ್ತರನೂ ಕೊಡ್ತಾರೆ. ಯಾಕೆ ಇಷ್ಟೊಂದು ಒದ್ದಾಡ್ತೀರಾ? ಪಾತ್ರದಲ್ಲೇ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ಬಿಟ್ಟು ಮುಳುಗ್ಬಿಟ್ಟು ಸಫರ್ ಮಾಡ್ತಿರಲ್ಲ, ನೀನು ಬೇರೆ ನಿನ್ನ ಪಾತ್ರ ಬೇರೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ. ಹೇಗೆ ಅಂಟಿಯೂ ಅಂಟುಕೊಳ್ಳದೆ ಅಂತ ಸಂಸಾರ ಮಾಡಬೇಕು, ನಿನ್ನ ಪಾತ್ರೆಗಳನ್ನು ನೀನು ದೇವರ ಸೇವೆ ಅಂತ ತಿಳ್ಕೊಂಡು ಮಾಡ್ಬೇಕು, ಮಾಡಿ ಬಿಟ್ಬಿಡು. ಕೃಷ್ಣಾರ್ಪಣಮಸ್ತು. ಕರ್ಮಫಲ ಅಷ್ಟೇ, ಕರ್ಮಫಲವನ್ನು ನಿರೀಕ್ಷಿಸದೆ ನಿನ್ನ ಕೆಲಸ, ನಿನ್ನ ಪಾತ್ರ ನೀನ್ ಅಚ್ಚುಕಟ್ಟಾಗಿ ಮಾಡ್ಬೇಕು. ದೇವ್ರ ಕೆಲಸ ಅಂತ ನೀನ್ ಮಾಡದ್ಮೇಲೆ ಅಲ್ಲಿಗೆ ಮುಗ್ದೋಯ್ತು ಅಲ್ಲಿಗೆ ಅಂತ ಎಷ್ಟು ಭಗವದ್ಗೀತೆಯಲ್ಲಿರೋ ಸಾರನ ತುಂಬಾ ಚೆನ್ನಾಗಿ ಸರಳವಾಗಿ ಹೇಳ್ತಾರೆ. ಹಾಗೇನೆ ಒಂದು ದೇವರ ನಾಮದಲ್ಲಿ ದಾಸರು ಒಂದು ಹೆಜ್ಜೆ ಹೆಜ್ಜೆಗೆ, ಈಗ ನಾವೆಲ್ಲ ಕುಟುಂಬದಲ್ಲಿದ್ದೀವಿ, ಸಂಸಾರದಲ್ಲಿದ್ದೀವಿ, ನಮ್ಮ ಪಾತ್ರಗಳೆಲ್ಲ ಮಾಡ್ತಾ ಇದ್ದೀವಿ, ಏನೋ ಸಮಸ್ಯೆಗಳು ಬರ್ತಾ ಇರುತ್ತೆ, ಹಾಗೆ ಸಫರ್ ಮಾಡ್ತೀವಿ, ಹಾಗೇನೆ ಅದರಿಂದ ಮೆಟ್ಟಿ ನಿಂತ್ಕೊಂಡು ನಮ್ಮ ಜೀವನನ ನಾವು ಸಾಗಿಸ್ಕೋತಾ ಇದ್ದೀವಿ. ಆದ್ರೆ ಹೆಜ್ಜೆ ಹೆಜ್ಜೆಗೂ ಮೀರಿ
ನಮ್ಮ ಒಂದು ಶರೀರ, ಬುದ್ಧಿ ಮತ್ತು ಮನಸ್ಸು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಡೀ ಜೀವನಾನ ಅದನ್ನೇ ಐಡೆಂಟಿಫೈ ಮಾಡಿಕೊಂಡು ನಾವು ಜೀವನ ಮಾಡೋದ್ರಿಂದ ನಮಗೆ ತೊಳಲಾಟಗಳು ತಪ್ಪಿದ್ದಲ್ಲ. ದಾಸರುಗಳು ಹೇಳ್ತಾರೆ, ಇದರನ್ನ ಬಿಟ್ಟು ನೀನು ಯಾವ ರೀತಿ ಮೇಲೇರಬೇಕು ಅಂದ್ರೆ ವಸುದೇವ ಕುಟುಂಬ, ವಿಶ್ವ ಕುಟುಂಬ ಅಂತ ಹೇಳ್ತಾರೆ. ಹೇಗೆ ನೀನು ಎಲ್ಲರಲ್ಲೂ ಆ ಭಗವಂತನ ಒಂದು ಸ್ವರೂಪವನ್ನು ಕಂಡು ನಿನ್ನ ಪಾತ್ರವನ್ನು ನೀನು ಅಚ್ಚುಕಟ್ಟಾಗಿ ಮಾಡಿ ಕೃಷ್ಣಾರ್ಪಣ ವಸ್ತು ಅಂತ ನೀನು ಬಿಟ್ಟಾಗ ನಿನಗೆ ಯಾವ ರೀತಿ ಅನುಭವ ಆಗುತ್ತೆ ಅನ್ನೋದನ್ನ ಮೊದಲನೇ ದೇವರ ನಾಮದಲ್ಲಿ ನಾನು ಇದನ್ನ ಹಾಡಿಲ್ಲ, ಆದ್ರೆ ಅದರ ಅರ್ಥ ಮಾತ್ರ ನಾನು ನಿಮ್ಗೆ ಹೇಳಕ್ ತುಂಬಾ ಖುಷಿ ಆಗುತ್ತೆ ನನಗೆ. ಯಾಕೆಂದ್ರೆ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಫ್ಯಾಮಿಲಿ, ಸಂಸಾರವನ್ನು ಒಂದು ದೇವರ ಒಂದು ಆಧಾರದ ಮೇಲೆ, ದೈವ ಚಿಂತನೆಯ ಮೇಲೆ ಆಧಾರ ಪಟ್ಟಿ ನಾವು ಸಂಸಾರ ಮಾಡಿದಾಗ ಯಾವ ರೀತಿ ಎಲ್ರೂ ನಮಗ್ ಕಾಣಿಸ್ತಾರೆ ಅಂತ ಪುರಂದರದಾಸರು ಒಂದು ದೇವ್ರ ನಾಮದಲ್ಲಿ ಹೇಳ್ತಾರೆ. ಸಂಸಾರವೆಂಬಂತ ಭಾಗ್ಯವಿರಲಿ, ಕಂಸಾರಿ ನೆನೆವೆಂಬ ಸೌಭಾಗ್ಯವಿರಲಿ. ಸಂಸಾರದಲ್ಲೂ ಇರು, ಆದರೆ ಸದಾ ನಿರಂತರ ಕಂಸಾರಿ ವಿಠಲನ ಧ್ಯಾನ ಮಾಡ್ತಾ ಇರು. ತಂದೆ ನೀನೇ ಕೃಷ್ಣ, ಕೃಷ್ಣ ತಂದೆ ಆಗ್ಬಿಡ್ತಾನಂತೆ. ತಾಯಿ ಇಂದಿರೇ ದೇವಿ, ಹೊಂದಿದ ಅಣ್ಣನು ವನಜ ಸಂಭವನು. ಇಂದುಮುಖಿ ಸರಸ್ವತಿ ದೇವಿಯೇ ಅತ್ತಿಗೆಯೋ, ಎಂದೆಂದಿಗೂ ವಾಯುದೇವರೇ ಗುರು. ಭಾರತೀ ದೇವಿಯೇ ಗುರುಪತ್ನಿಯು ಎನಗೆ, ಗರುಡ ಶೇಷಾದಿಗಳೇ ಗುರುಪುತ್ರರು. ಹರಿದಾಸರೆಂಬುವರೇ ಇಷ್ಟ ಬಾಂಧವರೆನಗೆ, ಹರಿಭಜನೆ ನಡೆಯುತ್ತಿಹ ಸ್ಥಳವೇ ಮಂದಿರವು. ಕೊನೆ ಚರಣದಲ್ಲಿ ಹೇಳ್ತಾರೆ, ಸರ್ವಾಭಿಮಾನವನ್ನು ತ್ಯಜಿಸುವುದೇ ಸುಸ್ನಾನ. ಕರೆಕ್ಟಾಗಿ ಬಂದ್ಬಿಡ್ತು. ಅಹಂ, ದುರಭಿಮಾನವನ್ನು ತ್ಯಜಿಸುವುದೇ ಅದೇ ಸ್ನಾನ. ಹರಿಯ ನಾಮವೇ ಇನ್ನು ಅಮೃತಪಾನ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ ಅಂತಾರೆ. ಹರಿಯ ನೆನೆಯದ ನರಜನ್ಮವೇಕೆ ಅಂತ ಕೇಳ್ತಾರೆ. ನಾಮ ಸಂಕೀರ್ತನೆ ಮಾಡುವವನಿಗೆ ನರಕ ಭಯಗಳುಂಟೆ ಅಂತ ಹೇಳ್ತಾರೆ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದಳ ಸುರರೊಳು ಸೇರಿದೆವ. ಎಷ್ಟು ಪವರ್ ಇದೆ ಅಂದ್ರೆ ಕಲಿಯುಗದಲ್ಲಿ ಸುಲಭವಾಗಿ ನಾಮ ಸಂಕೀರ್ತನೆಯ ಮುಖಾಂತರ, ದೇವರ ಹರಿಯ ನಾಮ ಸ್ಮರಣೆಯ ಮುಖಾಂತರ ನಾವು ದೇವರನ್ನು ಪಡೆಯಬಹುದು, ಸೇರಬಹುದು ಅಂತ ಹೇಳ್ತಾರೆ. ಹರಿಯ ನಾಮವೇ ಇನ್ನು ಅಮೃತಪಾನ. ವರದ ಪುರಂದರ ವಿಠಲ ನಿನ್ನ ಪಾದ ಧ್ಯಾನ ಕರುಣಿಸಿ ಅನವರತ ಕರಪಿಡಿದು ಕಾಯೋ. ದೈನ್ಯದಿಂದ ಪುರಂದರದಾಸರು ಕೇಳ್ಕೊಳ್ತಾ ಇದ್ದಾರೆ, ಅಪ್ಪ ನನಗೆ ಈ ಒಂದು ಸಾಮಾನ್ಯವಾದ ಸಾಂಸಾರಿಕ ಜಂಜಾಟಗಳಿಂದ ನನ್ನನ್ನು ಎತ್ತಿ ಎಲ್ಲರಲ್ಲೂ, ಸಂಸಾರದಲ್ಲಿರುವ ಎಲ್ಲ ಸದಸ್ಯರಲ್ಲೂ ದೇವರನ್ನು ಕಾಣುವಂತಹ ಆ ಆ ಮನಸ್ಸು ನನಗೆ ಕರುಣಿಸಪ್ಪ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಈಗ ನಮ್ಗೆ ಇದು ಮೊದಲನೆಯ ಒಂದು ದೇವರ ನಾಮ ಅಂದ್ರೆ ಸಕಾರಾತ್ಮಕವಾಗಿ, ಧನಾತ್ಮಕವಾಗಿ, ವೇದಾಂತದ ಒಂದು ದೃಷ್ಟಿಕೋನದಲ್ಲಿ ಹೇಗೆ ಸಂಸಾರದಲ್ಲಿ ನಾವು ದೇವರನ್ನು ಕಾಣಬಹುದು. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲರಲ್ಲೂ ಒಂದೇ ಒಂದು ಆ ಭಗವಂತನ ಒಂದು ಅಂಶ ಇರೋದು ಸತ್ಯ. ಅದನ್ನ ನಾವು ಕಂಡುಕೊಂಡ್ರೆ ನಮ್ಗೆ ಯಾವ ತೊಳಲಾಟಗಳು ಇರೋದಿಲ್ಲ. ಹಾಗೆ ನಾವು ಆತ್ಮನೋ ಮೋಕ್ಷಾರ್ಥ ಜಗತ್ತಿದಾಯ ಚ, ಎಲ್ಲದರಿಂದ ದಾಟಿ ನಾವು ಪ್ರತಿಯೊಬ್ಬರಿಗೂ ನಮ್ಮ ಕೈಲಾದಷ್ಟು ಒಂದು ಸೇವೆಯನ್ನು ಮಾಡುವ ಒಂದು ಆ ಮನೋಭಾವನೆ ಖಂಡಿತ ಬೆಳೆಯುತ್ತೆ. ಆ ಮೋಕ್ಷಕ್ಕೆ ಒಂದು ದಾರಿ ಸಂಗೀತ. ಎರಡನೆಯದರಲ್ಲಿ ಸಂಸಾರವೆಂಬ ಸಾಗರದಲ್ಲಿ ನಾವು ಮುಳುಗ್ಬಿಟ್ಟಿದ್ದೀವಿ. ಚಿಂತೆಗಳೋ ಚಿಂತೆ ಅಂದ್ರೆ ಚಿಂತೆ, ಯಾವಾಗ್ಲೂ ಚಿಂತೆ, ಅನುಗಾಲವೂ ಚಿಂತೆ ಅಂತ ಹೇಳ್ತಾರ ಅವರು. ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದಿದ್ದರೂ ಚಿಂತೆ, ಮತಿಹೀನ ಸತಿಯಾಗಿದ್ದರೂ ಚಿಂತೆ, ತುಂಬಾ ಚೆನ್ನಾಗಿದ್ರು ಸತಿ ಅದು ಚಿಂತೆ. ಯಾಕೆಂದ್ರೆ ಮೋಹ, ಮಿತಿ ಮೇರೆ ಇಲ್ಲದ ಮೋಹದ ಚಿಂತೆ. ಬಡವನಾದರೂ ಚಿಂತೆ ಅಂತೆ, ಬಲ್ಲಿದನಾದರೂ ದುಡ್ಡಿದ್ರೂ ಚಿಂತೆ, ಹಿಡಿ ಹೊನ್ನು ಕೈಯಲ್ಲಿ ಇದ್ದರೂ ಚಿಂತೆ. ಆದರೆ ಪೊಡವಿಯೊಳಗೆ
ನಮ್ಮ ಪುರಂದರ ವಿಠಲನ ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಎಷ್ಟು ಒಂದು ಸಾಧಾರಣವಾದ ಸರಳವಾದ ಭಾಷೆಯಲ್ಲಿ ಎಂತಹ ಅದ್ಭುತವಾದ ಒಂದು ತತ್ವವನ್ನು ಇಟ್ಟಿದ್ದಾರೆ ಪುರಂದರದಾಸರು. ಈಗ ಈ ದೇವ್ರ ನಮ್ಮ ಕೇಳೋಣ. ಸಂಸಾರದೆಲ್ಲರನು ಸಂತುಷ್ಟವಾಗಿಡುವ ಹುಚ್ಚು ಕಸರತ್ತಿನಲ್ಲಿ ಸಂಸಾರದೆಲ್ಲರನು ಸಂತುಷ್ಟವಾಗಿಡುವ ಹುಚ್ಚು ಕಸರತ್ತಿನಲ್ಲಿ ಕಂಸಾರಿ ನಿನ್ನನು ಅನುದಿನವೂ ನೆನೆಯದೆ ಹೋದೆ ಕಂಸಾರಿ ನಿನ್ನನು ದಿನವು ನೆನೆಯದೆ ಹೋದೆ ಹಂಸವಾಹನ್ಯ ಪಿತನೆ ಚನ್ನಕೇಶವ ಸ್ವಾಮಿ ಹಂಸವಾಹನ ಪಿತನೆ ಚನ್ನಕೇಶವ ಸ್ವಾಮಿ ಸಂಸಾರ ಕಂಠದಲ್ಲಿ ಕರ್ತವ್ಯ ಮುಗಿಸುವ ಯುಕ್ತಿ ನೀಡು ಸಂಸಾರ ಕಂಠದಲ್ಲಿ ಕರ್ತವ್ಯ ಮುಗಿಸುವ ಯುಕ್ತಿ ನೀಡು ಹಂಸವಾಹನ ಪಿತನೆ ಚನ್ನಕೇಶವ ಸ್ವಾಮಿ ಸಂಸಾರ ಕಂಠದಲ್ಲಿ ಕರ್ತವ್ಯ ಮುಗಿಸುವ ಯುಕ್ತಿ ನೀಡು ಚನ್ನಕೇಶವ ಚನ್ನಕೇಶವ ಸ್ವಾಮಿ ಸಂಸಾರ ಕಂಠದಲ್ಲಿ
ಕರ್ತವ್ಯ ಮುಗಿಸುವ ಯುಕ್ತಿ ನೀಡು. ಚೆನ್ನಕೇಶವ ಚೆನ್ನಕೇಶವ ಸ್ವಾಮಿ ಚೆನ್ನಕೇಶವ ಚೆನ್ನಕೇಶವ ಸ್ವಾಮಿ ಚೆನ್ನಕೇಶವ. ಇದು ಉಗಾಭೋಗ. ಇದು ಕನಕದಾಸರ ಒಂದು ರಚನೆ. ಇದರಲ್ಲಿ ಕನಕದಾಸರು, ನೀವು ಕೇಳಿಸ್ಕೊಂಡ್ರಿ ಇವಾಗ, ಸಂಸಾರವನ್ನು ನಡೆಸುವಂತಹ ಒಂದು ಹುಚ್ಚು ಕಸರತ್ತಿನಲ್ಲಿ ನಿನ್ನನ್ನು ನಾನು ಮರ್ತು ಬಿಟ್ಟಿದ್ದೀನಿ ಕಣಪ್ಪ, ಇದರಿಂದ ನನ್ನನ್ನ ಮೇಲಕ್ಕೆತ್ತಿ ಸದಾ ನಿನ್ನ ಧ್ಯಾನವನ್ನು ಮಾಡುವಂತಹ ಒಂದು ಸೌಭಾಗ್ಯವನ್ನು ನನಗೆ ಕರುಣಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎರಡನೇ ದೇವರ ನಾಮ ಅನುಗಾಲವು ಚಿಂತೆ. ಅನುಗಾಲವು ಚಿಂತೆ ಅನುಗಾಲವು ಚಿಂತೆ ಅನುಗಾಲವು ಚಿಂತೆ ಜೀವಕ್ಕೆ ತನ ಮನವು ಶ್ರೀರಂಗನೋಳು ಮೆಚ್ಚುವ ತನಕ ಅನುಗಾಲವು ಚಿಂತೆ ಜೀವಕ್ಕೆ ತನ ಮನವು ಶ್ರೀರಂಗನೋಳು ಮೆಚ್ಚುವ ತನಕ ಅನುಗಾಲವು ಚಿಂತೆ. ಸತಿಗಿದ್ದರೂ ಚಿಂತೆ ಸತಿಯಿಲ್ಲದ ಚಿಂತೆ ಸತಿಗಿದ್ದರೂ ಚಿಂತೆ ಸತಿಯಿಲ್ಲದ ಚಿಂತೆ ಮತಿಹೀನ ಸತಿಯಾದರೂ ಚಿಂತೆ ಸತಿಯಿದ್ದರೂ ಚಿಂತೆ ಸತಿಯಿಲ್ಲದ ಚಿಂತೆ ಮತಿಹೀನ ಸತಿಯಾದರೂ ಚಿಂತೆ ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆಯಾದರೆ ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆಯಾದರೆ ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆಯಾದರೆ ಮಿತಿ ಮೇರೆಯಿಲ್ಲದ ಮೋಹದ ಚಿಂತೆ ಮಿತಿ ಮೇರೆಯಿಲ್ಲದ ಮೋಹದ ಚಿಂತೆ ಅನುಗಾಲವು ಚಿಂತೆ ಜೀವಕ್ಕೆ ತನ ಮನವು ಶ್ರೀರಂಗನೋಳು ಮೆಚ್ಚುವ ತನಕ ಅನುಗಾಲವು ಚಿಂತೆ. ಬಡವನಾದರೂ ಚಿಂತೆ ಬಲ್ಲಿದನಾದರೂ ಚಿಂತೆ ಬಡವನಾದರೂ ಚಿಂತೆ ಬಲ್ಲಿದನಾದರೂ ಚಿಂತೆ ಹಿಡಿ ಹೊನ್ನು ಕೈಯಲ್ಲಿದ್ದರೂ ಚಿಂತೆ
ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ, ಹಿಡಿ ಹೊನ್ನು ಕೈಯಲ್ಲಿದ್ದರೂ ಚಿಂತೆ. ಪೊಡವಿಯೊಳಗೆ ನಮ್ಮ ಪುರಂದರ ವಿಠಲನ ವಿಠಲ ಪುರಂದರ ವಿಠಲ ವಿಠಲ ಪೊಡವಿಯೊಳಗೆ ನಮ್ಮ ಪುರಂದರ ವಿಠಲನ, ಪೊಡವಿಯೊಳಗೆ ನಮ್ಮ ಪುರಂದರ ವಿಠಲನ, ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ, ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ, ಅನುಗಾಲವು ಚಿಂತೆ. ಜೀವಕ್ಕೆ ತನ ಮನವು ಶ್ರೀರಂಗನೋಳು ಮೆಚ್ಚುವ ತನಕ, ಅನುಗಾಲವು ಚಿಂತೆ. ವಿಠಲ ಪುರಂದರ ವಿಠಲ ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯದಾನವ ಮಾಡಿ ಫಲವೇನು. ದಾಸರು ಆವಾಗ 15ನೇ ಸೆಂಚುರಿ, 15ನೇ ಶತಮಾನ ಕೊನೆಯ ಒಂದು ಅವಧಿಯಲ್ಲಿ ಅವರು ದಾಸರು ಬಂದಿದ್ದು. 16ನೇ ಶತಮಾನದಲ್ಲಿ ಎಲ್ಲ ಸುಮಾರು ದಾಸರುಗಳು ಬಂದ್ರು, ಅವರ ಕಾಂಟ್ರಿಬ್ಯೂಷನ್ಸ್ ನ ನೀಡಿದ್ರು, ಸಂಗೀತದ ಒಂದು ಕೊಡುಗೆಯನ್ನು ನೀಡಿದ್ರು. ಆವಾಗ್ಲೇನೆ ಆ ಒಂದು ಪೀರಿಯಡ್ ಅಲ್ಲಿ, ಆ ಒಂದು ಅವಧಿಯಲ್ಲೇ ಅವರು ಎಂಥ ಒಂದು ವಿಷನ್ ಅವರದ್ದು ಅಂದ್ರೆ, ಈ ಕಲಿಯುಗದಲ್ಲಿ ಯಾವ ರೀತಿಯ ಒಂದು ನೈತಿಕ ಮೌಲ್ಯಗಳು ಯಾವ ರೀತಿ ಕ್ಷೀಣಿಸುತ್ತೆ ಅದನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಸಂಸಾರದಲ್ಲಿ ಇದ್ದುಕೊಂಡು ನಿನ್ನ ಕರ್ತವ್ಯ ನೀನ್ ಮಾಡ್ದೆ, ಏನೋ ಪೂಜೆ, ಏನೋ ದಾನ, ಏನೋ ಹೋಮ ಹವನ ಎಲ್ಲ ಮಾಡಿದ್ರೆ ಏನು ಪ್ರಯೋಜನ ಅಂತ ಕೇಳ್ತಾರೆ. ಎಷ್ಟು ಸರಳವಾಗಿ ನೀನು ಮಾಡುತ್ತಿರೋ ಒಂದು ಸಂಸಾರದಲ್ಲಿ ಇದ್ದುಕೊಂಡು ನೀನು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ, ನೀನು ಪ್ರೀತಿಯಿಂದ ದೇವ್ರು ಅಂತ ತಿಳ್ಕೊಂಡು ನೀನ್ ಮಾಡಿದಾಗ, ನಿರೀಕ್ಷಣೆ ಇಲ್ಲದೆ ಮಾಡಿದಾಗ ಅದೇ ಒಂದು ಪೂಜೆ ಆಗೋಗುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅದು ಖಂಡಿತ ಸತ್ಯ. ನಾವು ಹುಡ್ಕೊಂಡು ಹೋಗ್ತೀವಿ, ಅಗತ್ಯ ಇಲ್ಲ. ಮನೆಯಲ್ಲಿರೋ ಅಂತಹ ಸದಸ್ಯರಿಗೆ ಯಾರ್ಯಾರು ನಮ್ಮ ಏನು ಋಣಾನುಬಂಧೇನ ಸತಿ ಸುತ ಆಲಯ ಅಂತ ಹೇಳ್ತಾರೆ, ನಮ್ಮ ಒಂದು ಕರ್ಮಾನುಸಾರ ಋಣಗಳನ್ನು ತೀರಿಸ್ಕೊಳ್ಳೋಕೋಸ್ಕರನೇ ನಾವು ಮಾನವ ಜನ್ಮ ಹುಟ್ಕೊಂಡು ಬಂದಿದ್ದೀವಿ. ಈ ಮಾನವ ಜನ್ಮದಲ್ಲಿ ನಮ್ಗೆ ಯಾರ್ಯಾರು ಸಿಗ್ತಾರೋ ಅದು ಎಲ್ಲ ನಮ್ಗೆ ಎಷ್ಟೋ ಒಂದು ಜನ್ಮಗಳ ಒಂದು ಅನುಬಂಧ. ಈಗ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಒಂದು ಕರ್ತವ್ಯಗಳನ್ನು ನಿಷ್ಠೆಯಿಂದ, ಪ್ರೀತಿಯಿಂದ, ನಿರೀಕ್ಷಣೆ ಇಲ್ಲದೆ ಮಾಡಿದಾಗ ಅದೇ ಪೂಜೆ. ಅದು ಬಿಟ್ಟು ಮನೆಯಲ್ಲಿರೋ ಅಪ್ಪ ಅಮ್ಮನ್ನ ನೋಯಿಸಿ, ಬಂಧುಗಳನ್ನ ನೋಯಿಸಿ, ಆ ದಾನ ಈ ದಾನ ಮಾಡದೆ, ಮತ್ತೆ ಪೂಜೆ ಪುನಸ್ಕಾರಗಳು ಮಾಡದೆ, ಹೋಮ ಹವನಗಳು ಮಾಡದೆ ಅಂದ್ರೆ ಏನು ಪ್ರಯೋಜನ? ಹೇಗೆ ನೀನಿರೋ ಒಂದು ಕಡೆನೆ ನೀನು ದೇವರನ್ನ ನೋಡಬಹುದು ಅನ್ನೋದನ್ನ ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಅಂತ ಹೇಳ್ತಾರೆ. ಕೇಳೋಣ ದೇವ್ರ ನಮನ.
ತಾಯ್ ತಂದೆಗಳ ಚಿತ್ತವನ್ನೋಗಿಸಿ ನಿತ್ಯದಾನವ ಮಾಡಿ ಫಲವೇನು ತನ್ನ ಸತಿ ಸುತರು ಬಂಧುಗಳನ್ನೋಯಿಸಿ ಚಿನ್ನದಾನವ ಮಾಡಿ ಫಲವೇನು ತನ್ನ ಸತಿ ಸುತರು ಬಂಧುಗಳನ್ನೋಯಿಸಿ ಚಿನ್ನದಾನವ ಮಾಡಿ ಫಲವೇನು ಬಿಲ್ನಣ ದಿನದಲ್ಲಿ ದೇಶ ದೇಶವ ತಿರುಗಿ ಬಿಲ್ನಣ ದಿನದಲ್ಲಿ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು ಬಿನ್ನಣ ದಿನದಲ್ಲಿ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು ಹೆತ್ತ ತಾಯ್ ತಂದೆಗಳ ಚಿತ್ತವನ್ನೋಯಿಸಿ ನಿತ್ಯದಾನವ ಮಾಡಿ ಫಲವೇನು ಗೋಪ್ಯ ಗುಣ ಗುಟ್ಟು ಇಲ್ಲದ ಹೆಣ್ಣಿಗೆ ರೂಪ ಯೌವನವಿದ್ದು ಫಲವೇನು ಗೋಪ್ಯ ಗುಣ ಗುಟ್ಟು ಇಲ್ಲದ ಹೆಣ್ಣಿಗೆ ರೂಪ ಯೌವನವಿದ್ದು ಫಲವೇನು ತಾಪತ್ರಯದಿ ಸಂಸಾರ ಕೆಡಿಸುವತ ತಾಪತ್ರಯದಿ ಸಂಸಾರ ಕೆಡಿಸುವತ ಪಾಪಿ ಮಗನು ಎದ್ದು ಫಲವೇನು ತಾಪತ್ರಯದ ಸಂಸಾರ ಕೆಡಿಸುವತ ಪಾಪಿ ಮಗನು ಎದ್ದು ಫಲವೇನು ಹೆತ್ತ ತಾಯ್ ತಂದೆಗಳ ಚಿತ್ತವನ್ನೋಯಿಸಿ ನಿತ್ಯದಾನವ ಮಾಡಿ ಫಲವೇನು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು ಆನಂದ ಮೂರುತಿ ಪುರಂದರ ವಿಠಲನ ಆನಂದ ಮೂರುತಿ ಪುರಂದರ ವಿಠಲನ ನೆನೆಯದ ತನುವಿದ್ದು ಫಲವೇನು ಆನಂದ ಮೂರುತಿ ಪುರಂದರ ವಿಠಲನ ನೆನೆಯದ ತನುವಿದ್ದು ಫಲವೇನು ಹೆತ್ತ ತಾಯ್ ತಂದೆಗಳ ಚಿತ್ತವನ್ನೋಯಿಸಿ ನಿತ್ಯದಾನವ ಮಾಡಿ ಫಲವೇನು ಹೆತ್ತ ತಾಯ್ ತಂದೆಗಳ ಹೆತ್ತ ತಾಯ್ ತಂದೆಗಳ ಹೆತ್ತ ತಾಯ್ ತಂದೆಗಳ ಚಿತ್ತವನ್ನೋ
ನಿತ್ಯದ ನವ ಮಾಡಿ ಫಲವೇನು ನಿತ್ಯದ ನವ ಮಾಡಿ ಫಲವೇನು 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 ದಾಸರು ಕೊಟ್ಟಿರುವಂತಹ ಈ ದೇವರ ನಾಮಗಳ ಒಂದು ಪವರ್, ಆ ಒಂದು ಶಕ್ತಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅರ್ಧ ಗಂಟೆ ಮಾತಾಡೋ ಒಂದು ವಿಷಯನ ರಾಗ ಮತ್ತು ಭಾವ ತಾಳ ಮೂರನ್ನು ಸೇರಿಸಿ ಸಮ್ಮಿಲನ ಮಾಡಿ ಕೊಟ್ಟಾಗ ಅದರ ಅನುಭವನೇ ಬೇರೆ. ಯಾಕೆ ಅಂದ್ರೆ ಸಂಗೀತ ಮತ್ತು ಆಧ್ಯಾತ್ಮ ಎರಡು ಒಂದು ಅವಿಭಾಜ್ಯವಾದ ಒಂದು ಇಂಟಿಗ್ರೇಟೆಡ್, ಅದು ಎರಡು ಟೂ ಫೇಸಸ್ ಆಫ್ ಎ ಸಿಂಗಲ್ ಕಾಯಿನ್ ಅಂತ, ಒಂದು ನಾಣ್ಯದ ಎರಡು ಮುಖಗಳು. ಆಧ್ಯಾತ್ಮ ಹೇಗೆ ಧ್ಯಾನ, ಶ್ರವಣ ಮನನ ಧ್ಯಾನ ಸಾಧನೆಗಳನ್ನೆಲ್ಲ ಹೇಳುತ್ತೋ, ಹಾಗೆ ಸಂಗೀತದಲ್ಲೂ ಕೂಡ ಸಾಧನೆ ಮಾಡಿದಷ್ಟು ಧ್ಯಾನನೇ ಅದು. ದೇಹ ಮನ ಬುದ್ಧಿಯನ್ನು ಮೀರಿ ಸಂಗೀತ ನೇರವಾಗಿ ಚೈತನ್ಯಕ್ಕೆ ಮುಟ್ಟುವಂತಹ ಊರೆಗೋಲು. ಯಾಕೆ ಅಂದ್ರೆ ಅದರಲ್ಲಿ ರಾಗ ಇದೆ, ಭಾವ ಇದೆ, ತನ್ಮಯತೆಯಿಂದ ಹಾಡಬೇಕು. ಅರ್ಥ ಮಾಡಿಕೊಂಡು ಅದನ್ನ ಅನುಭವಿಸಿ ಹಾಡಿದಾಗ ಅದು ನಿಜವಾಗ್ಲೂ ಒಂದು ಸಚ್ಚಿದಾನಂದದ ಅನುಭವವನ್ನು ಖಂಡಿತ ಕಲಾವಿದರಿಗೂ ಕೊಡುತ್ತೆ, ಕೇಳೋರ್ಗೂ ಕೊಡುತ್ತೆ. ಧ್ಯಾನ ಆಗುತ್ತೆ, ಸಂಗೀತ ಆನಂದ ಡೆಫಿನೆಟ್ ಆಗಿ ಸಿಗುತ್ತೆ. ಆ ಬ್ಲಿಸ್ಫುಲ್ ಸ್ಟೇಟ್ ಡೈರೆಕ್ಟ್ ಆಗಿ ಹೋಗೋದ್ರಿಂದ ಚಿಕಿತ್ಸಾಕಾರಳಾಗಿ ನಾನು ಹೇಳ್ತಾ ಇದ್ದೀನಿ, ಹೇಗೆ ಆ ಸಂಗೀತ ಎಷ್ಟು ಪ್ಯೂರ್, ಚಿತ್ತಶುದ್ಧಿ ಆಗ್ಬಿಡುತ್ತೆ. ನಾವು ಹಾಡ್ತಾ ಹಾಡ್ತಾ ಅರ್ಥ ಮಾಡ್ಕೊಳ್ತಾ ನಮಗೆ ಆ ಸಂಗೀತ ಆಧ್ಯಾತ್ಮಿಕದ ಒಂದು ಮೆಟ್ಟಿಲು ಕರ್ಮ ಮಾರ್ಗ ಇರ್ಬೋದು, ಭಕ್ತಿ ಮಾರ್ಗ ಇರ್ಬೋದು, ಅದ್ರ ಜೊತೆಗೆ ಚಿತ್ತಶುದ್ಧಿ ಬೇಕೇ ಬೇಕು. ಚಿತ್ತಶುದ್ಧಿ ಮಾಡಿಕೊಂಡು ನಾವು ಯಾವ ರೀತಿ ಅಧ್ಯಾತ್ಮದ ಒಂದು ಅದೇ ಒಂದು ಪಾತ್ನಲ್ಲಿ, ಅದೇ ಒಂದು ಹಾದಿಯಲ್ಲಿ ಯಾವ ರೀತಿ ನಾವು ಮುಂದುವರಿಬಹುದು ಅನ್ನೋದಕ್ಕೆ ಸಂಗೀತ ಬಹಳ ಒಂದು ಅದ್ಭುತವಾದ ಒಂದು ಸಾಧನ. ತ್ಯಾಗರಾಜರು ಹೇಳ್ತಾರೆ, ಜೀವನ್ ಮುಕ್ತಿ ನಿನಗೆ ರಾಗ ಸುಧಾರಸ ಪಾನಮು ಸೇಯೆ. ರಾಗ ಸುಧಾರಸ ನೀನು ಚೆನ್ನಾಗಿ ನೀನು ರಂಜಿಸು, ಅದನ್ನ ಆನಂದ ಪಡು ರಾಗಗಳಿಂದ ಅಂತಾರೆ. ಏನ್ ಕೊಡುತ್ತೆ ರಾಗ ಅಂತ ಹೇಳ್ತಾರೆ ತ್ಯಾಗರಾಜರು, ಯಾಗ ಯೋಗ ಭೋಗ ತ್ಯಾಗ ಫಲಮು ಸಂಗೆ. ನೀನ್ ಇಷ್ಟು ಮಾಡೋದ್ರಿಂದ ನಿಂಗೇನ್ ಫಲ ಸಿಗುತ್ತೋ ಅದು ನಿನಗೆ ಸಂಗೀತದಿಂದ ನೀನು ರಾಗ ಆಲಾಪನೆಯಲ್ಲಿ ಸಿಗುತ್ತೆ ನಿನಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ರಾಗ ದೇವತೆಗಳು ಚರಣದಲ್ಲಿ ಹೇಳ್ತಾರೆ ಸದಾಶಿವಮಯ ಮಗು. ಯಾಕೆ ಅಂದ್ರೆ ಅದು ಸದಾಶಿವನ ಒಂದು ಬಾಯಿಂದ ಬಂದಿರೋದು. ಪಾರ್ವತಿಗೆ ಹೇಳಿದ್ದ ಸೀಕ್ರೆಟ್ಸ್ ತ್ಯಾಗರಾಜರು, ತ್ಯಾಗರಾಜರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸಪ್ತಸ್ವರಗಳು ಓಂಕಾರದಿಂದ, ಪ್ರಣವನಾದದಿಂದ ಬಂದಿರೋದ್ರಿಂದ ಅದು ಜೀವನ್ ಮುಕ್ತಿಗೆ, ಸಪ್ತಸ್ವರಗಳು ಜೀವನ್ ಮುಕ್ತಿಗೆ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಆ ಒಂದು ಸಪ್ತಸ್ವರಗಳು 7 ದೇವತೆಗಳು, ರಾಗಗಳೂ ದೇವತೆಗಳು. ಹೇಳ್ತಾ ಇರೋ ವಿಷಯ ಆಧ್ಯಾತ್ಮಿಕ ಚಿಂತನೆ, ಜ್ಞಾನ, ನಾದ ಎಲ್ಲ ಸೇರ್ಕೊಂಡು ಎಂತಹ ಒಂದು ಅದ್ಭುತವಾದ ಒಂದು ಕೊಡುಗೆ ಮನುಷ್ಯನ ಒಂದು ಉನ್ನತಿಗೆ, ಆತ್ಮೋನ್ನತಿಗೆ ಸಂಗೀತ ಯಾವ ರೀತಿ ಪೂರಕವಾಗುತ್ತೆ ಅನ್ನೋದು ನಿಜವಾಗ್ಲೂ ಅದ್ಭುತವಾದ ವಿಷಯ ಇದು. ಸಂಸಾರ ನಾವ್ ಅನ್ಕೊಳ್ತೀವಿ ಅಷ್ಟು 50 ವರ್ಷ 60 ವರ್ಷ ನಮ್ಗೆ ಎಷ್ಟು ದೇವ್ರು ಆಯಸ್ಸು ಕೊಟ್ಟಿರ್ತಾನೋ ಅಷ್ಟು ವರ್ಷ ನಾವು ಬದುಕ್ತೀವಿ. ಯಾರ ಮುಂದೆ ಯಾರು ಮೊದ್ಲೋ ಯಾರು ಆಮೇಲೋ ನಮಗ್ ಗೊತ್ತಿಲ್ಲ. ಇದು ಅನುಭವ ಆಗ್ತಾ ಇರುತ್ತೆ. ಯಾರೋ ಒಬ್ರು ಹೋಗ್ಬಿಟ್ಟಾಗ ಸ್ಮಶಾನ ವೈರಾಗ್ಯ ಬರುತ್ತೆ ನಮ್ಗೆ. ಅಯ್ಯೋ ಎಲ್ಲವೂ ನಶ್ವರ, ಎಲ್ಲವೂ ಯಾವುದೂ ಇದೆ ಶಾಶ್ವತ ಇಲ್ಲ ಅಂತ ಆ ಟೈಮಲ್ಲಿ ಬರುತ್ತೆ. ಆದ್ರೆ ತಿರ್ಗಾ ಆಟೋಮೆಟಿಕ್ ಆಗಿ ನಾವು ಪ್ರಾಪಂಚಿಕವಾದ ಒಂದು ಕೂಪದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅಹಂ ಅದರಲ್ಲಿ ಮುಳುಕೊಳ್ತೀವಿ. ನಂದು 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 ಅಂತ ಭ್ರಮೆಯಲ್ಲೇ ಬದುಕ್ಬಿಡ್ತೀವಿ. ಮನುಷ್ಯನ ಜೀವನದ ನಿಜವಾದ ಒಂದು ಉದ್ದೇಶ ಏನು, ದೇವರನ್ನ ಹೆಂಗೆ ನಾವು ಆ ದೇವರನ್ನ ನಾವು ಆರಾಧನೆ ಮಾಡ್ಕೊಳ್ತಾ ನಮ್ಮಲ್ಲೇ ನಾವು ಹೇಗೆ ದೈವತ್ವವನ್ನು ಕಂಡುಕೊಳ್ಳೋದು, ಅದನ್ನ ಆ ಕಡೆಗೆ 90% ಯಾರು ಅದನ್ನ ಚಿಂತನೆ ಮಾಡೋದೇ ಇಲ್ಲ.
ಆದರೆ ದೇವ್ರ ಆಯ್ಕೆ ಮಾಡ್ಕೋತಾನೆ. ಯಾರಿಗೆ ಗುರುಗಳ ಅನುಗ್ರಹ, ಒಳ್ಳೆಯ ಗುರುಗಳು ಸಿಕ್ಕಿ ಆ ಒಂದು ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೋ ನಾವೆಲ್ಲ ಬಹಳ ಅದೃಷ್ಟಶಾಲಿಗಳು. ಪುರಂದರದಾಸರು ಹೇಳ್ತಾರೆ, ಎರವಿನ ಸಂಸಾರ, ಯಾರೂ ಇಲ್ಲ ಕೊನೆಗೆ, ನಾವೆಲ್ಲರೂ ಒಬ್ರೆ. ಈ ಜೀವನವೆಂಬ ಪ್ರಯಾಣದಲ್ಲಿ ನಾವು ಹೋಗ್ತಾ ಇದೀವಿ ಟ್ರೈನ್ ನಲ್ಲಿ. ಕೆಲವರು ಒಂದ್ ಸ್ಟೇಷನ್ ಅಲ್ಲಿ ಇಳ್ಕೊಳ್ತಾರೆ, ನೆಕ್ಸ್ಟ್ ಇನ್ನೊಂದು ಸ್ಟೇಷನ್ ನಲ್ಲಿ ಇಳ್ಕೊಳ್ತಾರೆ. ಇಷ್ಟೇ ಅದು. ಮತ್ತೆ ನಾವು ಅವ್ರನ್ನ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಹಾಗೆ ನೀರ ಮೇಲಿನ ಗುಳ್ಳೆ, ತಾವ್ರೆ ಮೇಲಿರೋ ಒಂದು ನೀರಿನ ಹನಿ ತರ ನಮ್ದು ಜೀವನ ಅಂತ ಹೇಳ್ತಾರೆ ಸಂಸಾರ. ಯಾಕೆಂದ್ರೆ ಅದು ಅಲ್ಲಾಡಿದ್ರೆ ಇದು ಹನಿ ಹಂಗೆ ಹೊಟ್ಟೋಗ್ಬಿಡತ್ತೆ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ, ಇದು ಭ್ರಮೆ. ಸಂಸಾರ ಅನ್ನೋದು ಒಂದು ಇಲ್ಯೂಷನ್, ಇಟ್ ಇಸ್ ಎ ಭ್ರಮೆ ಅಂತ ಹೇಳ್ತಾರೆ. ಅಡವಿಲಿ ಕಾಡ್ನಲ್ಲಿ ಮನೆ ಮಾಡಿಬಿಟ್ಟು ಅಲ್ಲಿ ತೊಟ್ಟಿಲೊಳಗಿರೋ ಶಿಶು ಮಾಯವಾಯಿತು ಹರಿ. ಅಡವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲ್ ಒಳಗಿನ ಶಿಶು ಮಾಯವಾಯ್ತು ಹರಿಯೇ ಅಂತಂದ್ರೆ ಏನರ್ಥ? ಆ ತೊಟ್ಟಿಲ ಅಲ್ಲಿ ಕಾಡ್ನಲ್ಲಿ ಎಷ್ಟು ಪ್ರಾಣಿಗಳು ಪಕ್ಷಿ ಇದೆಲ್ಲ ಇರುತ್ತೆ. ಅಂತದ್ರಲ್ಲಿ ಅಲ್ಲಿ ನೀನ್ ತೊಟ್ಟಿಲ್ ಕಟ್ಟು ಮಗು ಹೊಟ್ಟೋಯ್ತು ಅಂತಂದ್ರೆ ನೀನು ಅದು ಸರಿನಾ? ಬಾಯಾರಿಕೆ ಎಂದು ಬಾವಿಗೆ ಹೋದರೆ ಬಾವಿಲಿ ಜಲಬತ್ತಿ ಬರಿದಾಯಿತು ಹರಿಯೇ. ಆದರೆ ಸ್ವಾಮಿ ಶ್ರೀ ಪುರಂದರ ವಿಠಲನ ನಾರಾಯಣ ಅಂತ ನೀನು ಅಂತ್ಯಕಾಲ ಸದಾ ನಿರಂತರವಾಗಿ ನೀನು ಜಪ ಮಾಡ್ತಾ ಇದ್ರೆ ಅಂತಹ ಒಂದು ನನಗೆ ಭಾಗ್ಯ ಕೊಡು. ನಿರಂತರವಾಗಿ ಹರಿನಾಮ ಸ್ಮರಣೆ ಮಾಡುವಂತಹ ಒಂದು ಸೌಭಾಗ್ಯವನ್ನು ಕೊಟ್ಟು ಈ ಒಂದು ನಿಜವಾದ ಒಂದು ತತ್ವ, ಸತ್ಯವಾದ ತತ್ವನ ನನಗೆ ಅರ್ಥ ಮಾಡಿಸು ಭಗವಂತ ಅಂತ ಕೇಳ್ತಾರೆ. ಇದು ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಕೇಳೋಣ ಈಗ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಹರಿಯೇ ಹರಿಯೇ. ಬಾಯಾರಿಕೆಯದು ಬಾವಿಗೆ ಪೋದರೆ, ಬಾಯಾರಿಕೆಯದು ಬಾವಿಗೆ ಪೋದರೆ, ಬಾವಿಗೆ ಜಲಬತ್ತಿ ಬರಿದಾಯ್ತು ಹರಿಯೇ. ಬಾಯಾರಿಕೆಯದು ಬಾವಿಗೆ ಪೋದರೆ, ಬಾವಿಗೆ ಜಲಬತ್ತಿ ಬರಿದಾಯ್ತು ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಹರಿಯೇ ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ತೊಟ್ಟಿಲೊಳಗಿನ ಶಿಶು ಮಾಯವಾಯ್ತು ಹರಿಯೇ.
ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲೊಳಗಿನ ಶಿಶು ಮಾಯವಾಯ್ತು ಹರಿಗೆ ಸ್ವಾಮಿ ಶ್ರೀ ಪುರಂದರ ವಿಠಲ ನಾರಾಯಣ ಸ್ವಾಮಿ ಶ್ರೀ ಪುರಂದರ ವಿಠಲ ನಾರಾಯಣ ಅಂತ್ಯಕಾಲದಲ್ಲಿ ಕಾಯೋ ನೀ ಹರಿಯೇ ಸ್ವಾಮಿ ಶ್ರೀ ಪುರಂದರ ವಿಠಲ ನಾರಾಯಣ ಅಂತ್ಯಕಾಲದಲ್ಲಿ ಕಾಯೋ ನೀ ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗೊಳ್ಳೆ ನಿಜವಲ್ಲ ಹರಿಗೆ ಹರಿಗೆ ಹರಿಯೇ ಭಗವದ್ಗೀತೆಯ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಕೆಲವು ಉಪದೇಶಗಳು ಸಂಸಾರಕ್ಕೆ ಸಂಬಂಧಪಟ್ಟ ಸಂದೇಶಗಳು ಈ ರೀತಿ ಇದೆ. ಶೀತೋಷ್ಣಗಳನ್ನು ಸುಖ ದುಃಖಗಳನ್ನು ಸಮತ್ವದಲ್ಲಿ ನೋಡು ಅಂತ ಹೇಳ್ತಾರೆ. ಯಾಕೆಂದ್ರೆ ಅದೆಲ್ಲನೂ ಪಂಚೇಂದ್ರಿಯಗಳಿಗೆ ಅನುಭವ ಆಗುವಂಥದ್ದು, ನಶ್ವರವಾಗಿರುವಂತಹದ್ದು. ಆದ್ರಿಂದ ಸಮತ್ವಂ, ಆ ಸಮತ್ವ ಭಾವನದಿಂದ ನೀನು ಸಹಿಸ್ಕೋ ಅಂತ ಹೇಳ್ತಾನೆ ಕೃಷ್ಣ. ಹಾಗೆ ಕರ್ಮಗಳನ್ನು ಮಾಡಲು ಮಾತ್ರ ಅಧಿಕಾರವಿದೆ ಹೊರತು ಫಲವನ್ನು ನಿರೀಕ್ಷಿಸುವ ಅಧಿಕಾರ ನಮಗಿಲ್ಲ. ಫಲದ ಆಸಕ್ತಿ ಬಿಟ್ಟು ನೀನು ಕರ್ಮ ಮಾಡಿದಾಗ ಖಂಡಿತ ಪರಮಾತ್ಮನನ್ನು ನಾವು ಪಡೆಯುತ್ತೇವೆ ಅಂತ ಹೇಳ್ತೀವಿ. ಈ ಅಂಶಗಳನ್ನ ಪುರಂದರದಾಸರು ಸಂಸಾರದಲ್ಲಿ ಯಾವ ರೀತಿ ಇರಬೇಕು, ನಾವು ಅಂಟಿಯೂ ಅಂಟುಕೊಳ್ಳದೆ ಇರುವಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ನಾವು ಸಂಸಾರದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ? ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ನೋಡ್ತೀವಲ್ವಾ ನಾವು, ಇನ್ಫ್ಯಾಕ್ಟ್ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಪಕ್ಷಿಗಳನ್ನು ನೋಡೋದಕ್ಕೆ ಅಪರೂಪ. ಹಳ್ಳಿ ಕಡೆ ಹೋದಾಗ ಎಷ್ಟು ಚೆನ್ನಾಗಿ ಗುಬ್ಬಚ್ಚಿಗಳು, ಎಂತ ವೆರೈಟೀಸ್ ಆಫ್ ಪಕ್ಷಿಗಳು ಬರ್ತೆ ಹಾರ್ಕೊಂಡು ಹೋಗತ್ವೆ. ಎಷ್ಟು ಚೆನ್ನಾಗಿರುವಂತಹ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ ಅಂದ್ರೆ, ಮಕ್ಕಳಾಡಿ ಮನೆ ಕಟ್ಟಿ ನೋಡಿದಂತೆ. ಮಕ್ಕಳೆಲ್ಲ ಮರಳಲ್ಲಿ ಆಟ ಆಡ್ತಾ ಇರ್ತಾರೆ, ಮನೆ ಕಟ್ತಾರೆ, ಆಟ ಸಾಕೆಂದು ಅಳಿಸಿ ಹೋದಂತೆ. ಅಷ್ಟೇ ಸಂಸಾರ. ಏನೋ ಒಂದಷ್ಟು ವರ್ಷ ಇಲ್ಲಿ ಇದೀವಿ ನಾವು, ನಮ್ಮ ಆಟಗಳನ್ನೆಲ್ಲ ಮುಗಿಸ್ಕೊಂಡು, ನಮ್ಮ ಪಾತ್ರಗಳನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇರೋವಾಗ ಹೆಂಗಿರ್ಬೇಕು ಅಂದ್ರೆ, ಸಂಸಾರ ಪಾಶವ ನೀ ಬಿಡಿಸಯ್ಯ ಅಂತ ಕೇಳ್ಕೊಳ್ತಾ ಇದ್ದಾರೆ ದೈನ್ಯತೆಯಿಂದ. ಸಂಸಾರ ಪಾಶವನ್ನ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಖಂಡಿತ ಅಲ್ಲ. ಅದಕ್ಕೆ ಬಹಳ ಆಳವಾದ ಒಂದು ಚಿಂತನೆಗಳು ಬೇಕು, ಸಾಧನೆ ಬೇಕು, ಜ್ಞಾನ ಮಾರ್ಗ ಬೇಕು. ಎಲ್ಲವನ್ನೂ ಒಂದು ಜ್ಞಾನದಿಂದ ಅರ್ಥ ಮಾಡಿಕೊಂಡು ಅದನ್ನ ಬರೀ ಇಂಟೆಲೆಕ್ಚುಯಲ್ ಎಬಿಲಿಟಿನಲ್ಲಿ ಇದ್ರೆ ಸಾಲದು, ಅದನ್ನ ಅಳವಡಿಸ್ಕೋಬೇಕು. ತುಂಬಾ ಕಷ್ಟವಾದ ಸಾಧನೆ ಅದು. ಆದರೆ ಆ ಸಾಧನೆ ಬರಬೇಕು ಅಂದ್ರೆ ಭಗವಂತನ ಅನುಗ್ರಹ ಬೇಕು. ಆ ಒಂದು ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಇದು ದೇವರ ಆಯ್ಕೆನೆ, ಹಾಗೂ ಗುರುಗಳ ಒಂದು ಅನುಗ್ರಹ, ಮಾರ್ಗದರ್ಶನ. ಇದಿಷ್ಟು ಇದ್ರೆ ನಾವು ಹೇಗೆ ಸಂಸಾರದ ಒಂದು ಭವಸಾಗರದಿಂದ ಆಚೆ ಬರಬಹುದು ಅಂತ ದಾಸರು, ಈ ದೇವ್ರ ನಾಮ ಅಂತೂ ಬಹಳ ಚೆನ್ನಾಗಿದೆ, ಕೇಳೋಣ. ಸಂಸಾರ ಪಾಶವ ನೀನೇ ಬಿಡಿಸಯ್ಯ,
ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ ಪುರಂದರ ವಿಠಲ ವಿಠಲ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ 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 ಹ್ಯಾಂಗೆ ಇರಬೇಕು ಪಕ್ಷಿ ಅಂಗಳದಲ್ಲಿ ಬಂದು ಕೂತತೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತತೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಮಕ್ಕಳಾಡಿ ಮನೆ ಕಟ್ಟಿದಂತೆ ಮಕ್ಕಳಾಡಿ ಮನೆ ಕಟ್ಟಿದಂತೆ ಆಟ ಸಾಕ್ಯದು ಅಳಿಸಿ ಹೋದಂತೆ ಮಕ್ಕಳಾಡಿ ಮನೆ ಕಟ್ಟಿದಂತೆ ಆಟ ಸಾಕ್ಯದು ಅಳಿಸಿ ಹೋದಂತೆ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ 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 ಹ್ಯಾಂಗೆ ಇರಬೇಕು
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ದಾಸರು ನವವಿಧ ಭಕ್ತಿಗಳಲ್ಲಿ ಕಂಪೋಸ್ ಮಾಡಿದ್ದಾರೆ. ಅಂದ್ರೆ ದೈನ್ಯತೆ, ಭಕ್ತಿ, ಮತ್ತೆ ಬೇರೆ ಇತರ ಒಂದು ಅರ್ಚನೆ, ಇದು ಮತ್ತೆ ಆರಾಧನೆ, ಈ ತರ ನವವಿಧ ಭಕ್ತಿಗಳು ಏನಿದೆಯೋ, ಕೀರ್ತನ, ಶ್ರವಣ, ಅದೆಲ್ಲಾನು ಬರುತ್ತೆ. ಅಷ್ಟು ಒಂದು ಭಕ್ತಿಗಳಲ್ಲಿ ಮತ್ತು ನವರಸಗಳಲ್ಲಿ ಅದನ್ನ ಅವರ ಕಂಪೋಸಿಷನ್ಸ್ ನಲ್ಲಿ ನಾವು ನೋಡಬಹುದು. ಯಾಕೆಂದ್ರೆ ಕೆಲವನ್ನ ದೈನ್ಯತೆಯಿಂದ ಬೇಡ್ಕೊಳ್ತಾರೆ, ಕೆಲವು ಸಾರಿ ಬೈತಾರೆ ದೇವ್ರನ್ನ ಪ್ರೀತಿಯಿಂದ, ಹಾಗೆ ಕೆಲವು ಸಾರಿ ನಿಂದಾಸ್ತುತಿ ಅಂತ, ಅದರಲ್ಲಂತೂ ತುಂಬಾ ನಿಂದಾಸ್ತುತಿಗಳು ಪುರಂದರದಾಸರು ಮಾಡಿದ್ದಾರೆ. ಅದ್ರಲ್ಲಿ ಅವ್ರಿಗೆ ರೋಸ್ ಹೋಗ್ಬಿಡುತ್ತೆ, ಮನಸ್ಸು ತೀರಾ ಅವ್ರಿಗೆ ಒಂದು ಗಟ್ಟಿ ಆಗ್ಬಿಟ್ಟು, ನನಗ್ ನೀನಿನ್ನ ದರ್ಶನ ಕೊಡೋದಿಲ್ಲ ವಿಠಲ, ನೀನ್ ನನಗೆ ಕರುಣಿಸೋದಿಲ್ಲ, ನನಗ್ ನೀನು ಮುಕ್ತಿ ಕೊಡೋದಿಲ್ಲ ಅಂತ ಒಂದು ದೇವರನ್ನ ಒಂದು ಬಂಡನಾದೇನು ಸ್ವಾಮಿನ ಅಂತ ಪಾಪ ಅಸಹಾಯಕತೆಯಿಂದ ದೇವರನ್ನ ಅವರು ಬೇಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಂಸಾರದಲ್ಲಿ ನಾನು ಎಷ್ಟು ಮುಳುಗ್ಬಿಟ್ಟಿದ್ದೀನಿ, ಯಾರ್ಯಾರ್ದೋ ಮಾತನ್ನ ಕೇಳ್ಕೊಂಡು ಬಹಳ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಅವ್ರಿಗೆ ಇವಾಗ ಗಿಲ್ಟ್ ಆಗ್ತಾ ಇದೆ. ಅಂದ್ರೆ ಅವ್ರಿಗೆ ಏನ್ ಹೇಳ್ತೀವಿ ಅದಕ್ಕೆ, ಒಂದು ಆ ನೋವನ್ನು ಅನುಭವಿಸ್ತಾ ಇದ್ದಾರೆ. ನಾನು ಪಶ್ಚಾತ್ತಾಪ, ನಾನು ಮಾಡಬಾರ್ದಾಗಿತ್ತು, ನಾನು ಮಾಡಿದ್ದೀನಿ, ಪಾಪಕರ್ಮಗಳನ್ನ ಮಾಡಿದ್ದೀನಿ, ಇದರಿಂದ ನನಗೆ ಮುಕ್ತಿ ಕೊಡು, ನನಗೆ ದಾರಿ ತೋರಿಸು ಅಂತ ಭಂಡನಾದೆನು ಸ್ವಾಮಿ, ನಾನು ಸಂಸಾರದಿ ಅಂತ ಅವರು ಬೇಡ್ಕೊಳ್ತಾ ಇದ್ದಾರೆ. ಅದನ್ನ ಕೇಳೋಣ. ಭಂಡನಾದೆನು ನಾನು ಸಂಸಾರದಿ, ಭಂಡನಾದೆನು ನಾನು ಸಂಸಾರದಿ, ಕಂಡು ಕಾಣದ ಹಾಗೆ ಇರಬಹುದೇ ಹರಿಯೇ, ಭಂಡನಾದೆನು ನಾನು ಸಂಸಾರದಿ, ಕಂಡು ಕಾಣದ ಹಾಗೆ ಇರಬಹುದೇ ಹರಿಯೇ, ಭಂಡನಾದೆನು ನಾನು ಸಂಸಾರದಿ, ಕಂಡು ಕಲ್ಲುಗಳಿಗೆ ಕೈ ಮುಗಿದು ಸಾಕಾದೆ, ದಿಂಡೆಕಾರರ ಮನೆಗೆ ಬಲು ತಿರುಗಿದೆ, ಕಂಡು ಕಲ್ಲುಗಳಿಗೆ ಕೈ ಮುಗಿದು ಸಾಕಾದೆ, ದಿಂಡೆಕಾರರ ಮನೆಗೆ ಬಲು ತಿರುಗಿದೆ, ಶುಂಡಾಲನಂತೆನ್ನ ಮತಿ ಮಂದವಾಯಿತು, ಶುಂಡಾಲನಂತೆನ್ನ ಮತಿ ಮಂದವಾಯಿತು, ಪುಂಡರೀಕಾಕ್ಷನಿ ಕರುಣಿಸಯ್ಯ ಬೇಗ, ಪುಂಡರೀಕಾಕ್ಷನಿ ಕರುಣಿಸಯ್ಯ ಬೇಗ, ಭಂಡನಾದೆನು ನಾನು ಸಂಸಾರದಿ, ಕಂಡು ಕಾಣದ
ನಾನು ಸಂಸಾರದಿ ಬುದ್ಧಿಹೀನರ ಮಾತ ಕೇಳಿನ ಮರುಳಾದೆ ಬುದ್ಧಿಹೀನರ ಮಾತ ಕೇಳಿನ ಮರುಳಾದೆ ಶುದ್ಧಿಯಿಲ್ಲದೆ ಮನವು ಕೆಟ್ಟು ಹೋಯ್ತು ಬುದ್ಧಿಹೀನರ ಮಾತ ಕೇಳಿನ ಮರುಳಾದೆ ಶುದ್ಧಿಯಿಲ್ಲದೆ ಮನವು ಕೆಟ್ಟು ಹೋಯ್ತು ಉದ್ಧಾರಕ ಪುರದರ ವಿಠಲನ ತತ್ವತ ಉದ್ಧಾರಕ ಪುರದರ ವಿಠಲನ ತತ್ವತ ಸಿದ್ಧಿಯನೋದಯಗೈದು ಉತ್ತರಿಸು ಹರಿಯೇ ಸಿದ್ಧಿಯನೋದಯಗೈದು ಉತ್ತರಿಸು ಹರಿಯೇ ಭಂಡನಾದೆನು ನಾನು ಸಂಸಾರದಿ ಕಂಡು ಕಾಣದ ಹಾಗೆ ಇರಬಹುದೇ ಹರಿಯೇ ಭಂಡನಾದೆನು ನಾನು ಭಂಡನಾದೆನು ನಾನು ಭಂಡನಾದೆನು ನಾನು ಸಂಸಾರದಿ ಸಂಸಾರದಿ ದೈನ್ಯತೆಯಿಂದ ಒಂದು ಸ್ಟಿಮ್ಯುಲೇಷನ್ ಆಫ್ ಎನರ್ಜಿ, ಆ ಒಂದು ಅಂತರ್ಶಕ್ತಿಯನ್ನ ಪ್ರಚೋದನೆ ಮಾಡ್ತಾರೆ ಈ ದೇವ್ರ ನಾಮದಲ್ಲಿ. ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ. ನಾವು ಆಸೆ ಇಟ್ಕೊಳ್ದರೆ ಇದ್ರೆ ತುಂಬಾ ಒಳ್ಳೇದು. ಎಷ್ಟು ನಾವು ಮಿನಿಮಮ್ ಆಸೆಗಳನ್ನ ಇಟ್ಕೊಂಡು ಜೀವನ ಮಾಡಕ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಆಧ್ಯಾತ್ಮಿಕದ ಒಂದು ಹಾದಿಯಲ್ಲಿ ನಾವು ಜೀವನ ಮಾಡಿದ್ರೆ ಬಹಳ ನಮ್ಗೆಲ್ಲ ಅನುಭವ ಆಗ್ತಾ ಇದೆ. ಎಂಥ ಒಂದು ಒಳ್ಳೆಯ ಗುರುಗಳು ಆ ಒಂದು ಮಾರ್ಗದರ್ಶನದಿಂದ ನಮ್ಗೆ ಆ ಒಂದು ಮಾರ್ಗದಲ್ಲಿ ಎಷ್ಟು ಚೆನ್ನಾಗಿ ನಮ್ಮನ್ನ ಅವರು ತಿದ್ದುತ್ತಾ ಇದ್ದಾರೆ. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ, ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದೊಳು ಸ್ವಾಮಿ ರಾಮ ಎನುತ ಪಾಡಿ ಕಾಮಿತ ಕೈಯಂಬರೆಲ್ಲ. ಯಾವಾಗ್ಲೂ ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಜೀವನ ಮಾಡಿ ಅಂತ ಹೇಳ್ತಾರೆ. ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರಿ ಆಸೆ ಮಾಡದಂತೆ ಧೀರ ಕೃಷ್ಣನ ಬಕುತರೆಲ್ಲ. ಮಾಂಸದಾಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟ ಪರಿಯಂತೆ ಮೋಸ ಹೋಗಬೇಡಿ. ಜಗದೀಶ ಪುರಂದರ ವಿಠಲನ ನೆನೆದು ಆಸೆಗಳನ್ನ ಕಡಿಮೆ ಮಾಡಿಕೊಂಡು ಭಗವಂತನ ಒಂದು ನಾಮಸ್ಮರಣೆ ನಿರಂತರವಾಗಿ ಮಾಡಿಕೊಂಡು ಚಿತ್ತಶುದ್ಧಿ ಮಾಡಿಕೊಂಡು ಭಗವಂತನಲ್ಲಿ ನಾವು ಐಕ್ಯವಾಗೋ ಒಂದು ಆ ಮಟ್ಟಕ್ಕೆ ನಾವು ಸಾಧನೆ ಮಾಡಬೇಕು ಅನ್ನೋದನ್ನ ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲ ದಾಸ ಸಾಹಿತ್ಯದಲ್ಲೂ ದ್ವೈತ ಫಿಲಾಸಫಿ, ಭಗವಂತ ಬೇರೆ, ನಾನು ಬೇರೆ, ನಾನು ದಾಸ, ಆ ಒಂದು ಭಕ್ತಿ ಭಾವದಲ್ಲೇ, ಸೇವಕನ ಒಂದು ಮನೋಭಾವದಲ್ಲೇ, ಭಕ್ತಿ ಮಾರ್ಗದಲ್ಲೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಆ ಒಂದು ಸಂಗೀತದ ಮುಖಾಂತರ ಹೇಳೋದ್ರಿಂದ ನಿಜವಾಗ್ಲೂ ನಮಗೆ ಒಂದು ಆ ಭಗವಂತನಲ್ಲಿ ಐಕ್ಯ ಆಗುವಂತಹ ಒಂದು ಅನುಭವ
ಖಂಡಿತ ಸಾಧ್ಯ. ಈ ದೇವರ ನಾಮನ ಕೇಳೋಣ. ಈಸಬೇಕು ಇದ್ದು ಜಯಿಸಬೇಕು, ಈಸಬೇಕು ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ ಈಸಬೇಕು ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ ಈಸಬೇಕು ಇದ್ದು ಜಯಿಸಬೇಕು. ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದೋಳು ಸ್ವಾಮಿ ರಾಮ ಎನ್ನುತ್ತ ಪಾಡಿ ಕಾಮಿತ ಕೈಯಾಂಬರೆಲ್ಲ. ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದೋಳು ಸ್ವಾಮಿ ರಾಮ ಎನ್ನುತ್ತ ಪಾಡಿ ಕಾಮಿತ ಕೈಯಾಂಬರೆಲ್ಲ. ಈಸಬೇಕು ಎದ್ದು ಜಯಿಸಬೇಕು, ಈಸಬೇಕು ಎದ್ದು ಜಯಿಸಬೇಕು. ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ, ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರಿಯಾಸೆ ಮಾಡದಂತೆ ಧೀರ ಕೃಷ್ಣನ ಭಕುತರೆಲ್ಲ. ಮೀರಿಯಾಸೆ ಮಾಡದಂತೆ ಧೀರ ಕೃಷ್ಣನ ಭಕುತರೆಲ್ಲ. ಈಸಬೇಕು ಎದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ ಈಸಬೇಕು ಎದ್ದು ಜಯಿಸಬೇಕು. ಮಾಂಸದಾಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟ ಪರಿಯಂತೆ, ಮಾಂಸದಾಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟ ಪರಿಯಂತೆ ಮೋಸ ಹೋಗದಾಗೆ ಜಗದೀಶ ಪುರಂದರ ವಿಠಲನ ನೆನೆದು. ಮೋಸ ಹೋಗದಾಗೆ ಜಗದೀಶ ಪುರಂದರ ವಿಠಲನ ನೆನೆದು ಈಸಬೇಕು ಎದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ ಈಸಬೇಕು ಎದ್ದು ಜಯಿಸಬೇಕು, ಈಸಬೇಕು ಎದ್ದು ಜಯಿಸಬೇಕು. ಕೊನೆಯದಾಗಿ ವ್ಯಾಸ ವಿಠಲ, ವ್ಯಾಸರಾಯರು ಒಂದು ಎಷ್ಟು ಚೆನ್ನಾಗಿ ನಾವು ವೇದಾಂತದಲ್ಲಿ ಸಂಸಾರದಲ್ಲಿ ನಾವು ಯಾವ್ಯಾವ ಪಾತ್ರದಲ್ಲಿ ಯಾವ್ಯಾವ ಅಂಶನ ವೇದಾಂತದ ಅಂಶಗಳನ್ನ ನಾವು ಅಳವಡಿಸ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಬರೆದಿದ್ದಾರೆ.
ಸಂಸಾರವನ್ನು ಮಾಡಿ ಜನರು ಕಂಸಾರಿ ಶ್ರೀ ಕೃಷ್ಣ ಕೈ ಪಿಡಿದು ಸಲಹುವನು. ಎಷ್ಟು ಚೆನ್ನಾಗಿದೆ ನೋಡಿ. ಬುದ್ಧಿ ಎಂದೆಂಬ ಕನ್ನಿಕೆಯ ಮದುವೆಯನ್ನ ಮಾಡ್ಕೋಬೇಕಂತೆ. ಬುದ್ಧಿನ ತದ್ಧರ್ಮದ ಅಭಿಮಾನದಿಂದ ಬೆಳೆಸಿ ಶುದ್ಧ ಭಕ್ತಿಗಳೆಂಬ ಮಕ್ಕಳನ್ನು ಪಡೆದು ಬಹು ಅದ್ಭುತ ಭವಾಬ್ದಿಯನ್ನು ದಾಟಿರಯ್ಯ. ತುಂಬಾ ಇಷ್ಟ ಆಯ್ತು ನನಗೆ ಈ ದೇವ್ರ ನಾಮ. ಹುಡುಕ್ತಾ ಇದ್ದೆ ಬೇರೆ ದಾಸರದ್ದು ಯಾವ್ದಿದೆ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಚಾರು ಸುಜ್ಞಾನವೆಂಬುವ ಮುದ್ದು ಮಗನನ್ನು ಹಡೆದು ವೈರಾಗ್ಯವೆಂಬ ಭಾಗ್ಯವನೇ ಬೇಡಿ ಸಾರ ಹರಿನಾಮಗಳ ರಸ ಪದಾರ್ಥಗಳನ್ನು ಉಣಿಸಿ ಕಾರುಣ್ಯದಲ್ಲಿ ಬೆಳೆಸಿರಯ್ಯ ಮಕ್ಕಳನ್ನು. ತುಂಬಾ ಚೆನ್ನಾಗಿದೆ. ಯಮ ನಿಯಮ ಅಷ್ಟಾಂಗ ಅಣಿಮಾದಿಗಳು ಕ್ಷಮೆ ದಯಾದಿಗಳೆಂಬ ಬಂಧು ಬಳಗ ಮಮತೆ ಪೆರ್ಚಿಸಿಕೊಂಡು ಬೀಗತನ ಮೊದಲಾದ ಅನುರಿಕೆಯ ಸಂಬಂಧವನ್ನೇ ಮಾಡಿರಯ್ಯ. ಯಮ ನಿಯಮ ಅಷ್ಟಾಂಗ ಅಣಿಮಾದಿಗಳು ಕ್ಷಮೆ ದಯಾದಿಗಳೆಂಬ ಬಂಧು ಬಳಗ. ತುಂಬಾ ಚೆನ್ನಾಗಿದೆ. ಶೀಲ ಸನಕಾದಿಗಳು ಮುನಿದೇವತಾದಿಗಳು ತಾಳಿ ತಮ್ಮೊಳಗೆ ಸಮವಿಷಯವರಾಗಿ ಅಲಂಪಟಗಳನ್ನು ಹಚ್ಚಿಕೊಂಡು ಭವವಿಧಿ ದಾಟಿ ಸಾಲೋಕ್ಯ ಮೊದಲಾದ ಮುಕ್ತಿಗೈದಿರಯ್ಯ. ಹೊರಗಿದ್ದ ಪದವಿ ಸತಿಸುತರ ಭಾಗ್ಯವೇ ನಿಮಗೆ, ಹರಿಯಿತ್ತ ಕಾಲಕ್ಕೂ ಹೃದಯದೊಳಗೆ ಮರೆಯಲಾಗದು ಹಿಂದೆ ಸಂಸಾರದ ಬಾಧೆ ದುರಿತಾದಿ ವ್ಯಾಸವಿಠಲ ಬ್ಯಾಗ ಒಲಿವ. ಬಹಳ ಒಂದು ಅರ್ಥಪೂರ್ಣವಾದ ದೇವರ ನಾಮ. ಇದಕ್ಕೆ ಇನ್ನೂ ಒಂದು 7-8 ದೇವ್ರ ನಾಮಗಳು ಇದೆ ನನ್ನ ಹತ್ರ. ಟೈಮ್ ಸಾಕಾಗ್ಲಿಲ್ಲ. 6 ದೇವ್ರ ನಾಮಗಳು 7 ದೇವ್ರ ನಾಮಗಳಿಗೆ ರಾಗ ಹಾಕಿದ್ದನ್ನ ನಿಮ್ಮೊಳಗೆ ಹಂಚ್ಕೊಂಡೆ. ತುಂಬಾ ಒಂದು ನನಗೆ ಜೀವನದಲ್ಲಿ ಬಹಳ ಸಂತೋಷವಾದ ಒಂದು ದಿನ. 1.5 ಗಂಟೆ ಕಳೆದಿದ್ದು ನನಗೆ ಗೊತ್ತಾಗ್ಲಿಲ್ಲ. ನಾನು ಹಂಗೆ ಹಾಡಿದ್ರೆ ಗೂಗಲ್ ಮೀಟ್ ಆದ್ರಿಂದ ಸ್ವಲ್ಪ ವೇವ್ ಬರುತ್ತೆ, ಸರಿಯಾಗಿ ಕೇಳಿಸಲ್ಲ ಮೇಲ್ಗಡೆ ಹೈ ಪಿಚ್ಚಲ್ಲಿ ಹಾಡಿದಾಗ ಅಂತ ಅದಕ್ಕೋಸ್ಕರ ರೆಕಾರ್ಡ್ ಮಾಡಿ ಕಳಿಸ್ಬಿಟ್ಟೆ. ನನಗೆ ಖುಷಿ ಆಯ್ತು ಕೇಳಿ. ಯಾಕೆಂದ್ರೆ ಅದು ಏನೋ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವ್ರ ಮುಂದೆ ಹಾಡಿದ್ದು ಸೇವೆ. ಸೊ ಅದು ಒಂದು ಮನಸಾರೆ ಬಂದು ನನಗೂ ಖುಷಿ ಆಯ್ತು. ಒಂದು ಅನುಭವ, ಅದು ಕೇಳಕ್ಕೂ ನನಗೆ ಖುಷಿ ಆಯ್ತು. ನನಗೇನು ತೋಚಿದೆಯೋ ಅದನ್ನ ನಿಮ್ಮೊಡನೆ ಹಂಚ್ಕೊಂಡಿದ್ದೀನಿ. ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.